ನಮಸ್ಕಾರ. ಕೆಪಿಎಸ್ಸಿಯ 2011ರ ನೇಮಕಾತಿಯನ್ನ ರಾಜ್ಯ ಸರ್ಕಾರ ರದ್ದು ಮಾಡಿದೆ. ಆದರೆ ಕೇವಲ 2011ರಲ್ಲಿ ಅಷ್ಟೇ ಅಲ್ಲ, 1998, 1999 ಮತ್ತು 2004ರಲ್ಲಿ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ನೇಮಕಾತಿಯಲ್ಲೂ ಅವ್ಯವಹಾರಗಳ ಬ್ರಹ್ಮಾಂಡ ದರ್ಶನವಾಗ್ತಾ ಇದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಎಚ್.ಎನ್. ಕೃಷ್ಣ ಸೇರಿದಂತೆ ಉಳಿದೆಲ್ಲ ಸದಸ್ಯರು ಹೇಗೆಲ್ಲ ತಮ್ಮ ವಿವೇಚನಾ ಅಧಿಕಾರವನ್ನ ಬೇಕಾಬಿಟ್ಟಿ ಬಳಸಿಕೊಂಡಿದ್ದಾರೆ ಅನ್ನೋದರ ವಿವರ ಇಲ್ಲಿದೆ. ಹಗಲು ರಾತ್ರಿ ಓದಿ ಕೆಎಸ್ ಪರೀಕ್ಷೆ ಬರೆಯೋ ಪ್ರತಿಭಾವಂತರ ಸಂಖ್ಯೆ ಸಾಕಷ್ಟಿದೆ. ಇಲ್ಲಿ ಒಂದೊಂದು ಅಂಕಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಒಂದು ಅಂಕ ಕಡಿಮೆಯಾದರೂ ಕೂಡ ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡಿವೈಎಸ್ಪಿನಂಥ ಹುದ್ದೆಗಳು ಕೈ ತಪ್ಪತ್ತಿವೆ. ಆದರೆ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳೇ ತಲೆ ಕೆಳಗಾದರೆ ಅಭ್ಯರ್ಥಿಗಳ ಪರಿಸ್ಥಿತಿ ಹೇಗಾಗಬೇಡ. 1998ರಲ್ಲಿ ಇಂಥದೊಂದು ಪ್ರಕರಣ ನಡೆದಿರೋದು ಈಗ ಬಯಲಾಗಿದೆ. ಬಯಲು ಮಾಡಿರೋದು ಕೂಡ ಹೈಕೋರ್ಟ್ ರಚಿಸಿದ್ದ ಸತ್ಯಶೋಧನಾ ಸಮಿತಿ ಅನ್ನೋದು ಗಮನಾರ್ಹ. ಒಟ್ಟು 12 ಮಂದಿ ಅಭ್ಯರ್ಥಿಗಳು ವಾಸ್ತವವಾಗಿ ಗಳಿಸಿದ ಅಂಕಗಳೇ ಬೇರೆ, ಎಣಿಕೆಯಲ್ಲಿ ಕೊಟ್ಟಿರುವ ಅಂಕಗಳೇ ಬೇರೆ. ಇವರೆಲ್ಲ ವಿವಿಧ ಜಿಲ್ಲೆಗಳಲ್ಲಿ ಅಸಿಸ್ಟೆಂಟ್ ಕಮಿಷನರ್, ಅಸಿಸ್ಟೆಂಟ್ ಕಂಟ್ರೋಲರ್, ಅಸಿಸ್ಟೆಂಟ್ ಚೀಫ್ ಆಡಿಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎನ್.ಆರ್. ನಾಗರಾಜ್ ಅವರಿಗೆ ಸಿಕ್ಕ ಅಂಕ 217. ಆದರೆ ಅವರು ವಾಸ್ತವವಾಗಿ ಗಳಿಸಿದ್ದು 145. ಅಂದರೆ ಎನ್.ಆರ್. ನಾಗರಾಜ್ ಅವರಿಗೆ ಹೆಚ್ಚುವರಿಯಾಗಿ 72 ಅಂಕಗಳನ್ನು ಕೊಡಲಾಗಿದೆ. ಇನ್ನು ಡಿ ಕಮ್ಮಣ್ಣ ಅವರಿಗೆ ಸಿಕ್ಕಿದ್ದು 201 ಅಂಕಗಳು. ಆದರೆ ವಾಸ್ತವವಾಗಿ ಅವರು ಗಳಿಸಿದ್ದು 158 ಅಂಕಗಳು. ಹೆಚ್ಚಾಗಿ ಸಿಕ್ಕಿದ್ದು 43 ಅಂಕಗಳು. ಡಿ ರೇಖಾ ಅವರಿಗೆ ಸಿಕ್ಕ ಅಂಕಗಳು 181. ವಾಸ್ತವವಾಗಿ ಗಳಿಸಿದ್ದು 138. ಹೆಚ್ಚಾಗಿ ಸಿಕ್ಕ ಅಂಕಗಳು 43. ಇನ್ನು ಆರ್ ನಿರಂಜನ್ ಅವರಿಗೆ 180 ಅಂಕಗಳು ಸಿಕ್ಕಿದ್ರೆ ಅವರು ವಾಸ್ತವದಲ್ಲಿ ಗಳಿಸಿದ್ದು 170 ಅಂಕಗಳನ್ನಷ್ಟೇ. ಅಂದರೆ ಹೆಚ್ಚುವರಿಯಾಗಿ ಅವರಿಗೆ 10 ಅಂಕಗಳನ್ನು ಕೊಡಲಾಗಿದೆ. ಬಿಸಿ ವಿಜಯಕುಮಾರ್ ಅವರಿಗೆ ಸಿಕ್ಕ ಅಂಕಗಳು 105. ಆದರೆ ವಾಸ್ತವದಲ್ಲಿ ಅವರು ಗಳಿಸಿದ್ದು 95. ಇವರಿಗೂ ಕೂಡ 10 ಅಂಕಗಳನ್ನು ಹೆಚ್ಚಾಗಿ ಕೊಡಲಾಗಿದೆ. ಬಿ ಊರ್ಮಿಳಾ ಅವರಿಗೆ ಸಿಕ್ಕ ಅಂಕಗಳು 85. ವಾಸ್ತವದಲ್ಲಿ ಗಳಿಸಿದ್ದು 83 ಅಂಕಗಳು. ಹೆಚ್ಚುವರಿಯಾಗಿ ಬಿ ಊರ್ಮಿಳಾ ಅವರಿಗೆ 2 ಅಂಕಗಳನ್ನು ಕೊಡಲಾಗಿದೆ. ಇನ್ನು ಕೆ.ಎ. ಉಮಾ ಅವರಿಗೆ 125 ಅಂಕಗಳು ಸಿಕ್ಕಿದ್ದು ಅವರು ವಾಸ್ತವದಲ್ಲಿ ಗಳಿಸಿದ್ದು 135 ಅಂಕಗಳನ್ನು. ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ಕೆ.ಎ. ಉಮಾ ಅವರಿಗೆ 10 ಅಂಕಗಳನ್ನು ಕಡಿಮೆ ಮಾಡಲಾಗಿದೆ. ಸಲ್ಮಾ ಫಿರ್ದೋಸ್ ಅವರಿಗೆ ಸಿಕ್ಕ ಅಂಕ 101. ಅವರು ವಾಸ್ತವದಲ್ಲಿ ಗಳಿಸಿದ್ದು 105. ಇವರಿಗೆ 4 ಅಂಕಗಳನ್ನು ಕಡಿಮೆ ಕೊಡಲಾಗಿದೆ. ಇನ್ನು ಎಂ.ಎಸ್. ಕೃಷ್ಣ ಪ್ರಸಾದ್ ಅವರಿಗೆ ಸಿಕ್ಕ ಅಂಕ 149. ವಾಸ್ತವದಲ್ಲಿ ಅವರು ಗಳಿಸಿದ್ದು 152. ಹಾಗಿದ್ದಲ್ಲಿ ಇವರಿಗೆ 3 ಅಂಕಗಳನ್ನು ಕಡಿಮೆ ಕೊಡಲಾಗಿದೆ. ರಾಜೆ ಮೊಗವೀರ ಕೆ ಇವರಿಗೆ ಸಿಕ್ಕ ಅಂಕ 69. ವಾಸ್ತವದಲ್ಲಿ ಗಳಿಸಿದ್ದು 63 ಅಂಕಗಳು. ಇವರಿಗೆ 6 ಅಂಕಗಳನ್ನು ಹೆಚ್ಚುವರಿಯಾಗಿ ಕೊಡಲಾಗಿದೆ. ಟಿ ನಾಗರಾಜಪ್ಪ ಅವರಿಗೆ ಸಿಕ್ಕ ಅಂಕಗಳು 160. ವಾಸ್ತವದಲ್ಲಿ ಗಳಿಸಿದ್ದು 163. ಇವರಿಗೆ 3 ಅಂಕಗಳನ್ನು ಕಡಿಮೆಗೊಳಿಸಲಾಗಿದೆ. ವಿಜಯ್ ಕುಮಾರ್ ಶೆಟ್ಟಿ ಅವರಿಗೆ ಸಿಕ್ಕ ಅಂಕಗಳು 210. ವಾಸ್ತವದಲ್ಲಿ ಗಳಿಸಿದ್ದು 200. 10 ಅಂಕಗಳನ್ನು ಹೆಚ್ಚುವರಿಯಾಗಿ ವಿಜಯ್ ಕುಮಾರ್ ಶೆಟ್ಟಿ ಅವರಿಗೆ ಕೊಡಲಾಗಿದೆ. ಇದರಲ್ಲಿ ಸಲ್ಮಾ ಫಿರ್ದೋಸ್, ಕೆ.ಎ. ಉಮಾ, ಎಂ.ಎಸ್. ಕೃಷ್ಣ ಪ್ರಸಾದ್, ಟಿ ನಾಗರಾಜಪ್ಪ ಅವರು ವಾಸ್ತವದಲ್ಲಿ ಹೆಚ್ಚು ಗಳಿಸಿದ್ರೂ ಕೂಡ ಅವರಿಗೆ ಕಡಿಮೆ ಅಂಕ ಕೊಡಲಾಗಿದೆ. ಅಂಕಗಳ ಎಣಿಕೆಯಲ್ಲಿ ಆಗಿರುವ ಗೋಲ್ಮಾಲ್ಗಳ ಮೇಲೆ ಸತ್ಯಶೋಧನಾ ಸಮಿತಿ ಬೆಳಕು ಚೆಲ್ಲಿ ಮೌಲ್ಯಮಾಪಕರ ಬಂಡವಾಳವನ್ನ ಬಯಲುಗೊಳಿಸಿದೆ. ಜಿ ಮಹಂತೇಶ್, ಸುವರ್ಣ ನ್ಯೂಸ್. ಇನ್ನು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿಯಲ್ಲಿ ಭಾರೀ ಗೋಲ್ಮಾಲಾಗಿತ್ತು. ಈ ಅಕ್ರಮಗಳು ಸಿಐಡಿ ತನಿಖೆ ಸಂದರ್ಭದಲ್ಲೂ ಬೆಳಕಿಗೆ ಬಂದಿರಲಿಲ್ಲ. ಸತ್ಯ ಶೋಧನೆ ಸಮಿತಿ ಕೊಟ್ಟಿರೋ ವರದಿಯಲ್ಲಿ ಒಂದೊಂದಾಗಿ ಬಹಿರಂಗವಾಗ್ತಾ ಇವೆ. ಕೆಎಎಸ್ ಅಧಿಕಾರಿಗಳ ನೇಮಕಾತಿಯಲ್ಲಿ ಕೆಪಿಎಸ್ಸಿ ಎಲ್ಲೆಲ್ಲಿ ಎಡವಟ್ಟು ಮಾಡೋಕೆ
ಅಲ್ಲಲ್ಲೇ ಎಡವಟ್ಟುಗಳ ಸರಮಾಲೆಯನ್ನೇ ಮಾಡಿಬಿಟ್ಟಿದೆ. ಕೆಪಿಎಸ್ಸಿ ಸದಸ್ಯರು, ಅಧ್ಯಕ್ಷರು ಯಾರೊಬ್ಬರೂ ಹಿಂದೆ ಬಿದ್ದಿಲ್ಲ. ಇದು 1998 ಮತ್ತು 2004ರಲ್ಲಿ ಕೆಪಿಎಸ್ಸಿ ನಡೆಸಿದ್ದ ನೇಮಕಾತಿ ಪ್ರಕರಣಗಳಲ್ಲಿ ಅಂಕಪಟ್ಟಿ ಮಾರ್ಪಾಡಾದವರ ಸ್ಟೋರಿ. ಸತ್ಯಶೋಧನಾ ಸಮಿತಿ ವರದಿ ಮೌಲ್ಯಮಾಪಕರು ಅಂಕಪಟ್ಟಿ ತಿದ್ದಿದ 29 ಪ್ರಕರಣಗಳನ್ನು ಪತ್ತೆ ಹಚ್ಚಿದೆ. ಕೆಪಿಎಸ್ಸಿ ಅಧ್ಯಕ್ಷ ಹಾಗೂ ಸದಸ್ಯರು ಸಂದರ್ಶನ ಅಂಕಗಳನ್ನೇ ತಿದ್ದಿ 11 ಮಂದಿಯ ಹಣೆ ಬರಹ ಬದಲಿಸಿರೋದು ಬಯಲಾಗಿದೆ. ಇದು 1998ರ ಕತೆ. ತಹಶೀಲ್ದಾರ್ ಶಾರದಾ ಸಿ ಕೋಲ್ಕರ್ ಅವರ ಅಂಕ 150ರಿಂದ 152ಕ್ಕೆ ಬದಲಾಯಿತು. ಲೇಬರ್ ಆಫೀಸರ್ HL ಗುರುಪ್ರಸಾದ್ 140ರಿಂದ 145ಕ್ಕೆ ಚೇಂಜ್ ಆಯಿತು. ಅಸಿಸ್ಟೆಂಟ್ ಕಮಿಷನರ್ಗಳಾದ ಕೆ ಬೀನಾ ಅವರ 150 ಅಂಕ ಇದ್ದದ್ದು 155ಕ್ಕೆ ಬದಲಾದರೆ ಕೆ ಲೀಲಾವತಿ ಅನ್ನೋರದ್ದು 140ರಿಂದ 145ಕ್ಕೆ ಏರಿಕೆಯಾಯಿತು. ಸಿಟಿಒ BN ಮಂಜುನಾಥ ಅವರ 50 ಅಂಕ 150 ಆಯಿತು. ಎಟಿಒ MS ಸಂಗಾಪುರ ಅವರದ್ದು ಅಷ್ಟೇ. MN ಹೇಮಾವತಿ ಅವರ ಅಂಕ 150 ಇದ್ದಿದ್ದು 155ಕ್ಕೆ ಏರಿದ್ರೆ ಎಸ್ ಗುಣಕರ್ ಅನ್ನೋರದ್ದು 55ರಿಂದ 50ಕ್ಕೆ ಇಳಿತು. NR ಸಿದ್ದಲಿಂಗಪ್ಪ ಅವರದ್ದು 149ರಿಂದ 150ಕ್ಕೆ ಏರಿತು. ಗುರುನಾಥ್ ಬಡಿಗೇರ್ 60ರಿಂದ 80ಕ್ಕೆ ಬದಲಾಯಿತು. ಅನಂತರಾಮ ಅರಳಿ 50ರಿಂದ 155ಕ್ಕೆ ಚೇಂಜ್ ಆದರೆ ರೇಷ್ಮಾ ತಹಸಿನ್ 130ರಿಂದ 120ಕ್ಕೆ ಇಳಿತು. 1999ರಲ್ಲೂ ಅಷ್ಟೇ ಇಂಥದ್ದೇ 14 ಅಭ್ಯರ್ಥಿಗಳ ಅಂಕಪಟ್ಟಿ ಬದಲಾಗಿ ಹಣೆ ಬರಹವೂ ಬದಲಾಗಿದೆ. ಸಂದರ್ಶನದಲ್ಲಿ ಬದಲಾಯಿತು ಹಣೆ ಬರಹ. 1999ರಲ್ಲೂ ಅಷ್ಟೇ 14 ಅಭ್ಯರ್ಥಿಗಳ ಹಣೆ ಬರಹವನ್ನ ಕೆಪಿಎಸ್ಸಿ ಸದಸ್ಯರೇ ಬದಲಾಯಿಸಿದ್ದಾರೆ. ಲೇಬರ್ ಆಫೀಸರ್ ಆರತಿ, ತಹಶೀಲ್ದಾರ್ HK ಕೃಷ್ಣಮೂರ್ತಿ, AC ಪಾಟೀಲ್ ಯಲಗೌಡ ಶಿವನಗೌಡ, AC ಅಭಿಲಾಷ್ ಕಾರ್ತಿಕೇಯ, ಟಿ ಅನಿತಾ, BR ಭಾಗ್ಯ, ಟಿ ಅಮರ್ನಾಥ್, DYSP D ದೇವರಾಜ್, ದೇವರು ಶಾಂತಾರಾಮ ಹೆಗ್ಡೆ, AC ರಾಮಾಂಜನೇಯ, RK ಕೆಂಪಯ್ಯ, ತಹಶೀಲ್ದಾರ್ ಜಯಣ್ಣ, ಮುರ್ಷದ್ದೀನ್ ಕಿಲ್ಲೇದಾರ್, KB ಓಂಕಾರ್ ಹಣೆ ಬರಹ ಕೆಪಿಎಸ್ಸಿ ಸದಸ್ಯರ ಕೈಚಳಕದಲ್ಲಿ ಬದಲಾಗಿ ಹೋಗಿದೆ. ಇನ್ನು 2004ರಲ್ಲಿ ಮೌಲ್ಯಮಾಪಕರು ಅಂಕಗಳನ್ನು ಅಕ್ರಮವಾಗಿ ತಿದ್ದಿರೋ ಪ್ರಕರಣಗಳ ಸಂಖ್ಯೆ ಒಟ್ಟು 29. ಅಂತಹ 29 ಅಭ್ಯರ್ಥಿಗಳಲ್ಲಿ ನ್ಯಾಯಾಧೀಶರೊಬ್ಬರ ಅಳಿಯನೊಬ್ಬನು ಇದ್ದಾನೆ ಅನ್ನೋದು ವಿಶೇಷ ಮತ್ತು ದುರಂತ. ಹೀಗೆ ಅಂಕಪಟ್ಟಿ ತಿದ್ದಿದ ಮಹಾನುಭಾವರಲ್ಲಿ ಕೆಪಿಎಸ್ಸಿ ಸದಸ್ಯರಾಗಿದ್ದ ವೆಂಕಟಸ್ವಾಮಿ, ದಾಸಯ್ಯ, ಲಿಲಾಯಿಯನ್, ಝೇವಿಯರ್, ಡಾಕ್ಟರ್ ಮೊಹಮ್ಮದ್ ಅಲಿ ಖಾನ್, ಡಾಕ್ಟರ್ HS ಪಾಟೀಲ್ ಇದ್ದಾರೆ. ಇದು ಸದಸ್ಯರು ಅಂಕಪಟ್ಟಿ ತಿದ್ದಿದ ಕಥೆಯಾದರೆ ಮೌಲ್ಯಮಾಪಕರು ಕೂಡ ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಇದರಿಂದ ಲಾಭ ಪಡೆದವರ ಲಿಸ್ಟನ್ನೊಮ್ಮೆ ನೋಡಿ. ಅಂಕ ತಿದ್ದಿದ ಪರಿಣಾಮ ದೊಡ್ಡ ಪದವಿಗೇರಿದವರ ಪಟ್ಟಿ ದೊಡ್ಡದಿದೆ. ಹಾಗೆ ಲಾಭ ಪಡೆದುಕೊಂಡವರ ಅಸಿಸ್ಟೆಂಟ್ ಕಮಿಷನರ್ಗಳ ಲಿಸ್ಟ್ನಲ್ಲಿ ಬಿ ವಿಜಯ ಮಹಂತೇಶ್ ದಾನಮ್ಮನವರ್, ಎಸ್ ರಮ್ಯಾ, GM ಗಂಗಾಧರ ಸ್ವಾಮಿ, ಜಯ ವಿಜಯಭವ ಸ್ವಾಮಿ ಇದ್ದಾರೆ. DYSP ಹುದ್ದೆ ಗಿಟ್ಟಿಸಿದವರಲ್ಲಿ ಎಸ್ ಬಸವರಾಜ, TP ಶಿವಕುಮಾರ್, ಸಂಜೀವ್ M ಪಾಟೀಲ್, ಚಂದ್ರಕಲಾ ಇದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಹುದ್ದೆಗೇರಿದವರು KR ಸುಭಾಷ್, R ಶಾಂತಾ ಮಲ್ಲೇಶ್ ಹಾಗೂ KN ಅನುರಾಧ. ಇನ್ನು ಚೀಫ್ ಆಫೀಸರ್ ಹುದ್ದೆಯನ್ನೇ ಹೊಡೆದವರು RC ಚೇತನ, CW ಶಕೀಲ್ ಅಹಮದ್, BT ರಂಗಸ್ವಾಮಿ ಹಾಗೂ R ಶಾಲಿನಿ. ಹೀಗೆ ಒಟ್ಟು 29 ಅಭ್ಯರ್ಥಿಗಳು ಅಂಕಪಟ್ಟಿ ತಿದ್ದಿದ ಲಾಭ ಪಡೆದು ಆಯಾ ಕಟ್ಟಿನ ಹುದ್ದೆಗಳಲ್ಲಿ ವಿರಾಜಮಾನರಾಗಿದ್ದಾರೆ. ಇನ್ನು ಕೆಪಿಎಸ್ಸಿ ಅಧ್ಯಕ್ಷರೇ ಸ್ವತಃ ತಿದ್ದಿದ ಪ್ರಕರಣಗಳು ಹಾಗೂ ಅವರ ಸೂಚನೆ ಮೇಲೆ ಚೇಂಜ್ ಆದ ಅಂಕಪಟ್ಟಿಗಳಿಗೇನೂ ಕೊರತೆ ಇಲ್ಲ. ಕೆಪಿಎಸ್ಸಿ ಅಧ್ಯಕ್ಷ HN ಕೃಷ್ಣ ಸ್ವತಃ ಅಮರೇಶ್ ಕುಂಬಾರ್ ಅವರ ಅಂಕಪಟ್ಟಿಯನ್ನು ತಿದ್ದಿದ್ದಾರೆ. 100 ಅಂಕ ಪಡೆದಿದ್ದ ಅಮರೇಶ್ಗೆ 150 ಅಂಕ ಕೊಟ್ಟಿದ್ದಾರೆ. ಇನ್ನು ಅನಿತಾ ಅನ್ನೋ ಅಭ್ಯರ್ಥಿಗೆ ಸಿಕ್ಕಿದ್ದದ್ದು 50 ಅಂಕಗಳಾದರೆ ಕೃಷ್ಣ ಕಟಾಕ್ಷದಿಂದ 60ಕ್ಕೆ ಚೇಂಜ್ ಆಗಿದೆ.
ಇನ್ನು ಎಚ್.ಎನ್. ಕೃಷ್ಣ ಅವರ ಸೂಚನೆ ಮೇರೆಗೆ ಶಾಲಿನಿ, ಆರ್. ರೂಪಾ, ಎಸ್.ಬಿ. ನಾಗೇಂದ್ರ, ಪ್ರಭುರಾಜ್, ಮಹಾದೇವ್ ನಾಯಕ್ ಅವರ ಅಂಕಪಟ್ಟಿ ಬದಲಾಗುತ್ತೆ. ಪಡೆದದ್ದಕ್ಕಿಂತ ಹೆಚ್ಚು ಅಂಕಗಳು ಸಿಕ್ಕುತ್ತವೆ. ಇವರೆಲ್ಲ ಈಗ ಚೀಫ್ ಆಫೀಸರ್ ಹುದ್ದೆಯಲ್ಲಿದ್ದಾರೆ ಅನ್ನೋದು ಕೆಪಿಎಸ್ಸಿ ನೇಮಕಾತಿಯ ಅವ್ಯವಹಾರಕ್ಕೆ ಹಿಡಿದ ಕೈಗನ್ನಡಿ ಅನ್ನೋದಕ್ಕೆ ಅಡ್ಡಿ ಇಲ್ಲ. ಇದೆಲ್ಲವನ್ನು ಸತ್ಯಶೋಧನಾ ಸಮಿತಿ ವರದಿ ತೆರೆದಿಟ್ಟಿದೆ. ಬೆಂಗಳೂರಿಂದ ಜಿ. ಮಹಂತೇಶ್, ಸುವರ್ಣ ನ್ಯೂಸ್. ಕೆಪಿಎಸ್ಸಿ ಕರ್ಮಕಾಂಡದ ಸ್ಟೋರಿ ಇನ್ನೂ ಬಾಕಿ ಇದೆ, ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.